ನಮಸ್ಕಾರ. ಬನ್ನಿ, ಇವತ್ತು ನಾವು ಕನ್ನಡ ಸಾಹಿತ್ಯದ ಒಂದು ಅದ್ಭುತ ಲೋಕದ ಕಡೆಗೆ ಹೆಜ್ಜೆ ಹಾಕೋಣ. ಮಲೆನಾಡಿನ ದಟ್ಟ ಕಾಡುಗಳ ಮಡಿಲಲ್ಲಿ ಅರಳಿದ ನಮ್ಮ ಹೆಮ್ಮೆಯ ರಾಷ್ಟ್ರಕವಿ ಕುವೆಂಪು ಅವರ ಕಾವ್ಯಲೋಕ ಎಂಥದ್ದು ಗೊತ್ತಾ? ಅಲ್ಲಿ ಪ್ರಕೃತಿ ಅಂದ್ರೆ ಬರೀ ವರ್ಣನೆ ಮಾಡೋ ವಸ್ತುವಲ್ಲಪ್ಪ, ಅದೊಂದು ಜೀವಂತ ಶಕ್ತಿ. ಪ್ರಕೃತಿಯ ಸೌಂದರ್ಯವನ್ನ ಆರಾಧಿಸ್ತಾ ಅದರಲ್ಲೇ ತಮ್ಮ ಅಸ್ತಿತ್ವವನ್ನ ಕಳುಕೊಳ್ಳುವ ಕವಿಯ ಒಂದು ಸುಂದರ ಪಯಣವನ್ನ ಈ ವಿವರಣೆಯಲ್ಲಿ ನಾವು ಅವರ ಹಸಿರು ಕವನದ ಮೂಲಕ ಅರ್ಥ ಮಾಡ್ಕೊಳ್ಳೋಣ. ಹಾಹಾ, ಒಮ್ಮೆ ಈ ಸಾಲಿನ ಆಳವನ್ನ ಗಮನಿಸಿ. ಹಸಿರು ಹಸಿರೆಳೆಯುಸಿರು ಅಂದ್ರೆ ಹಸಿರು ಅನ್ನೋದು ಕೇವಲ ಒಂದು ಬಣ್ಣ ಅಲ್ಲ, ಅದು ಈ ಭೂಮಿ ತಾಯಿಯ ಉಸಿರು. ಈ ಒಂದೇ ಒಂದು ವಾಕ್ಯ ಸಾಕು ಕವಿಗೆ ಪ್ರಕೃತಿಯ ಮೇಲಿದ್ದ ಅಪಾರವಾದ ಭಕ್ತಿ ಮತ್ತೆ ವಿಸ್ಮಯವನ್ನ ನಮಗೆ ತಿಳಿಸ್ಕೊಡೋಕೆ. ಪ್ರಕೃತಿಯ ಜೀವ ಚೈತನ್ಯವೇ ಈ ಹಸಿರು. ಈ ಭೂಮಿಯ ಉಸಿರಿನ ಲಯದ ಜೊತೆಗೆ ಕವಿಯ ಹೃದಯವೂ ಮಿಡಿತಾ ಇರೋದನ್ನ ನಾವಿಲ್ಲಿ ಕಾಣ್ಬೋದು. ನೋಡಿ, ಇಲ್ಲಿ ಕಾಣ್ತಾ ಇರೋದು ಕುವೆಂಪು ಅವರ ಪ್ರಸಿದ್ಧ ಪಕ್ಷಿಕಾಶಿ ಕವನ ಸಂಕಲನದಲ್ಲಿರೋ ಹಸಿರು ಕವನದ ಮೂಲ ಸಾಲುಗಳು. ಬಹಳಷ್ಟು ಸಾಹಿತ್ಯ ವಿಮರ್ಶಕರು ಈ ಪಕ್ಷಿಕಾಶಿ ಸಂಕಲನವನ್ನ ಕುವೆಂಪು ಅವರ ಪ್ರಕೃತಿಗೀತೆಗಳ ಕಳಶ ಅಂತಾನೆ ಗುರುತಿಸ್ತಾರೆ. ಈ ಕವನ ಇದೆಯಲ್ಲ, ಇದು ಸುಮ್ಮನೆ ಪದಗಳ ಜೋಡಣೆ ಅಲ್ಲ, ಪ್ರಕೃತಿಯ ಒಲುಮೆಯೇ ಮುಕ್ತ್ಯಾನಂದ ಅಂತ ಸಾರುವಂತಹ ಕುವೆಂಪು ಅವರ ಪ್ರಕೃತಿ ಕಾವ್ಯದ ಅತ್ಯುನ್ನತ ಶಿಖರ ಇದು. ಈ ಮೂಲ ಸಾಲುಗಳನ್ನು ಓದೋದೇ ನಮಗೊಂದು ವಿಶಿಷ್ಟವಾದ ಅನುಭವ ಕೊಡುತ್ತೆ. ಈ ಕವನದ ಆಳಕ್ಕೆ ಇಳಿಯೋ ಮುಂಚೆ ನಾವು ಪ್ರಕೃತಿ ತನ್ಮಯತೆ ಅನ್ನೋ ಒಂದು ಪ್ರಮುಖವಾದ ತಾತ್ವಿಕ ವಿಚಾರವನ್ನ ಅರ್ಥ ಮಾಡ್ಕೋಬೇಕು. ಏನಿದು ಪ್ರಕೃತಿ ತನ್ಮಯತೆ? ಅಂದ್ರೆ ಕವಿ ಮತ್ತೆ ಪ್ರಕೃತಿ ಬೇರೆ ಬೇರೆ ಅಲ್ಲ, ಅವೆರಡೂ ಒಂದೇ ಆಗೋ ಒಂದು ಆಳವಾದ ವಿಲೀನ ಸ್ಥಿತಿ. ಕುವೆಂಪು ಅವರ ದೃಷ್ಟಿಯಲ್ಲಿ ಸೃಷ್ಟಿ ಮತ್ತೆ ಸೃಷ್ಟಿಕರ್ತನ ನಡುವೆ ಯಾವುದೇ ಭೇದ ಇಲ್ಲವೇ ಇಲ್ಲ. ಅಲ್ಲಿರೋದು ಕೇವಲ ಒಂದು ಅದ್ವೈತ ಸ್ಥಿತಿ. ಕವಿ ಮತ್ತೆ ಪ್ರಕೃತಿ ಒಂದೇ ಆಗೋ ಕಾವ್ಯದ ಈ ಸ್ಥಿತಿಗೆ ಈ ಹಸಿರು ಕವನ ಒಂದು ಅತ್ಯುತ್ತಮ ಉದಾಹರಣೆ. ಈ ಅದ್ಭುತ ಕಾವ್ಯ ಹುಟ್ಟೋದಕ್ಕೆ ಕಾರಣ ಏನು ಗೊತ್ತಾ? ಅದೇ ನಮ್ಮ ಮಲೆನಾಡು, ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ಸಮೀಪ ಇರೋ ಮಲೆನಾಡಿನ ಮಡಿಲು ಕುಪ್ಪಳಿ. ಇದು ಕುವೆಂಪು ಅವರ ಜನ್ಮಸ್ಥಳ. ಇದೇನೋ ಬರೀ ಒಂದು ಮನೆ ಆಗಿರಲಿಲ್ಲ, ಅವರ ಕಾವ್ಯಾತ್ಮವನ್ನ ಪೋಷಿಸಿದ ತಾಯಿಯ ಮಡಿಲಾಗಿತ್ತು. ಅಲ್ಲಿನ ಆ ದಟ್ಟ ಹಸಿರು, ಮಂಜು ಮುಸುಗಿದ ಬೆಟ್ಟಗಳು, ಹರಿಯೋ ತೊರೆಗಳು ಇವೆಲ್ಲ ಸೇರಿ ಕುಪ್ಪಳಿ ವೆಂಕಟಪ್ಪ ಪುಟ್ಟಪ್ಪನವರನ್ನ ಪ್ರಕೃತಿಯ ಆರಾಧಕನನ್ನಾಗಿ, ಮಹಾನ್ ಕವಿಯನ್ನಾಗಿ ರೂಪಿಸಿದ ತೊಟ್ಟಿಲದು. ಕವನ ಶುರುವಾಗೋದೇ ಭಾರಿ ಸೊಗಸಾಗಿ. ನವರಾತ್ರಿಯ ನವಧಾತ್ರಿಯ ಹಸಿರಾದುದು ಕವಿಯಾತ್ಮಂ ರಸಪಾನ ಸ್ನಾನದಲ್ಲಿ. ಎಂಥ ಸಾಲುಗಳಲ್ವಾ! ಶರತ್ಕಾಲದ ನವರಾತ್ರಿಯ ಸಮಯದ ಹೊಸ ಭೂಮಿಯ ಸಾರದಲ್ಲಿ ಮಿಂದೆದ್ದ ಕವಿಯ ಆತ್ಮವು ಸಂಪೂರ್ಣವಾಗಿ ಹಸಿರಾಗಿ ಬದಲಾಗೋ ಪರಿಯನ್ನ ಇಲ್ಲಿ ವರ್ಣಿಸಿದ್ದಾರೆ. ಪ್ರಕೃತಿಯ ಸೌಂದರ್ಯವನ್ನ ಸವಿಯುತ್ತಾ ಸವಿಯುತ್ತಾ ಕವಿಯ ಒಳಗಿನ ಆತ್ಮನೇ ಪ್ರಕೃತಿಯ ಬಣ್ಣವನ್ನ ಮೈಗೂಡಿಸ್ಕೊಡ್ಬಿಟ್ಟಿದೆ. ಇನ್ನು ಕವಿಯ ದೃಷ್ಟಿ ಎಷ್ಟು ವಿಸ್ತಾರವಾಗಿದೆ ಅನ್ನೋದನ್ನ ಒಮ್ಮೆ ಊಹಿಸ್ಕೊಳ್ಳಿ. ಕಣ್ಣಿಗೆ ಎತ್ತ ನೋಡಿದ್ರತ್ತ ಬರೀ ಹಸಿರೇ ಹಸಿರು. ಆಕಾಶ, ಮುಗಿಲು, ಮಳೆ, ಸಂಜೆಯ ಬಿಸಿಲು ಎಲ್ಲವೂ ಹಸಿರಾಗೇ ಕಾಣ್ತಿದೆ. ಆಶ್ವಿಜ ಮಾಸದ ಭತ್ತದ ಗದ್ದೆಗಳ ನೋಟ, ಪಕ್ಕದಲ್ಲಿರೋ ಅಡಕೆಯ ತೋಟ, ಹೀಗೆ ಇಡೀ ಭೂಮಿ, ಆಕಾಶ, ಮಲೆನಾಡು ಎಲ್ಲವೂ ಅನಂತವಾದ ಹಸಿರು ಬಣ್ಣದಲ್ಲಿ ಮಿಂದೆದ್ದಂತೆ ಕವಿಗೆ ಭಾಸವಾಗ್ತಿದೆ. ಇಲ್ಲಿ ಹಸಿರು ಅನ್ನೋದು ಬರೀ ಬಣ್ಣದ ಮಿತಿಯನ್ನ ದಾಟಿ ಇಡೀ ಸೃಷ್ಟಿಯನ್ನೇ ಆವರಿಸ್ಕೊಂಡ್ಬಿಟ್ಟಿದೆ. ಇಲ್ಲಿ ಇನ್ನೊಂದು ಸೋಜಿಗ ಇದೆ, ಗಮನಿಸಿ. ಕುವೆಂಪು ಅವರು ಬಣ್ಣದ ಮಿತಿಗಳನ್ನೇ ಮೀರಿ ನಿಲ್ತಾರೆ. ಹಸಿರು ಅನ್ನೋದು ಕೇವಲ ಕಣ್ಣಿಗೆ ಕಾಣೋ ಬಣ್ಣವಾಗಿ ಉಳಿದಿಲ್ಲ. ಹೊಸ ಹೂವಿನ ಕಂಪು ಹಸಿರು, ಅಂದ್ರೆ ತಾಜಾ ಹೂವಿನ ಸುಗಂಧ ಕೂಡ ಹಸಿರಾಗಿದೆ. ಎಲೆರಿನ ತಂಪು ಹಸಿರು, ಅಂದ್ರೆ ಬೀಸೋ ತಂಪಾಡ ಗಾಳಿಯ ಸ್ಪರ್ಶನೂ ಹಸಿರಿನ ಅನುಭವವನ್ನೇ ಕೊಡ್ತಾ ಇದೆ. ಇದು ನಮ್ಮ ಸಂವೇದನೆಗಳ ಅದ್ಭುತವಾದ ಸಮ್ಮಿಲನ ಅಲ್ವಾ? ಕವಿಯ ಕಲ್ಪನೆ ಇಲ್ಲಿ ಮತ್ತೊಂದು ಹೆಜ್ಜೆ ಮುಂದೆ ಹೋಗುತ್ತೆ. ಪ್ರಕೃತಿಯ ದೃಶ್ಯ, ಸ್ಪರ್ಶ, ಗಂಧ ಎಲ್ಲದರ ಜೊತೆಗೆ ಈಗ ನಾದ ಅಂದ್ರೆ ಶಬ್ದವೂ ಸೇರ್ಕೊಂಡಿದೆ. ಮರದ ಮೇಲಿಂದ ಹಾಡ್ತಿರೋ ಹಕ್ಕಿಯ ಕೊರಲಿಂಪು ಕೂಡ ಕವಿಯ ಕಿವಿಗೆ ಹಸಿರಾಗಿಯೇ ಕೇಳಿಸ್ತಾ ಇದೆ ಅಂತೆ. ಒಂದು ಪುಟ್ಟ ಪಕ್ಷಿಯ ಇಂಪಾದ ಗಾಯನವು ಹಸಿರಿನ ಸಾರವಾಗಿ ಬದಲಾಗೋ ಈ ಪರಿ ಇದೆಯಲ್ಲ, ಇದು ಕಾವ್ಯಲೋಕದಲ್ಲಿ ಮಾತ್ರನೇ ಸಾಧ್ಯವಾಗೋ ಒಂದು ಮ್ಯಾಜಿಕ್. ಬರಬರ್ತಾ ನಾವು ಕವನದ ಭಾವನಾತ್ಮಕ ತುತ್ತು ತುದಿಗೆ ಬಂದು ತಲುಪಿದೀವಿ. ಹಸಿರತ್ತಲ್ ಹಸಿರೆತ್ತಲ್ ಹಸಿರೆತ್ತಲ್ ಕಡಲಿನಲಿ, ಹಸಿರ್ನೆತ್ತರ್ ಒಡಲಿನಲಿ. ಹೊರಗಿನ ಪ್ರಪಂಚವನ್ನ ಸಂಪೂರ್ಣವಾಗಿ ಆವರಿಸಿದ ಹಸಿರು ಈಗ ಕವಿಯ ಅಂತರಂಗವನ್ನ ಪ್ರವೇಶ ಮಾಡಿದೆ. ಕವಿಯ ದೇಹದಲ್ಲಿ ಹರಿಯೋ ರಕ್ತ ಅಂದ್ರೆ ನೆತ್ತರ್ ಕೂಡ ಈಗ ಹಸಿರಾಗ್ಬಿಟ್ಟಿದೆ. ಕವಿ ಮತ್ತೆ ಪ್ರಕೃತಿಯ ನಡುವೆ ಯಾವುದೇ ಅಂತರ ಉಳಿದಿಲ್ಲ. ಕವಿಯ ಉಸಿರು, ರಕ್ತ, ಮಾಂಸ ಎಲ್ಲವೂ ಪ್ರಕೃತಿಯೇ ಆಗಿ ಹೋಗಿರೋ ಅಂತಿಮ ವಿಲೀನವಿದು. ಬರೀ ಈ ಒಂದು ಕವನದಿಂದ ಸ್ವಲ್ಪ ಹೊರಬಂದು ಕುವೆಂಪು ಅವರ ಇಡೀ ಸಾಹಿತ್ಯದ ಪಯಣವನ್ನ ಒಮ್ಮೆ ನೋಡೋಣ. ಅವರು ಕನ್ನಡ ಸಾಹಿತ್ಯಕ್ಕೆ ಕೊಟ್ಟಿರೋ ಕೊಡುಗೆ ಅಪಾರ. ತಮ್ಮ ಜೀವಿತಾವಧಿಯಲ್ಲಿ ಬರೋಬ್ಬರಿ 70ಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿದ್ದಾರೆ. ಕವನ ಸಂಕಲನಗಳಿಂದ ಹಿಡಿದು
ಕಾದಂಬರಿಗಳು, ನಾಟಕಗಳು, ಕಥೆಗಳು, ವಿಮರ್ಶೆ, ಮಕ್ಕಳ ಸಾಹಿತ್ಯ ಮತ್ತು ಅವರ ಪ್ರಸಿದ್ಧ ಆತ್ಮಕಥನ ನೆನಪಿನ ದೋಣಿಯಲ್ಲಿ ಹೀಗೆ ಸಾಹಿತ್ಯದ ಪ್ರತಿಯೊಂದು ಪ್ರಕಾರದಲ್ಲೂ ಅವರು ತಮ್ಮ ಛಾಪನ್ನ ಮೂಡಿಸಿದ್ದಾರೆ. ಕುವೆಂಪು ಅವರ ಬಹುಮುಖ ಪ್ರತಿಭೆ ಎಂಥದ್ದು ಅಂದ್ರೆ, ಕೊಳಲು, ಪಾಂಚಜನ್ಯದಂತಹ ಕವನಗಳು ಒಂದೆಡೆಯಾದ್ರೆ, ಕಾನೂರು ಹೆಗ್ಗಡತಿ ಮತ್ತೆ ಮಲೆಗಳಲ್ಲಿ ಮದುಮಗಳುನಂತಹ ಬೃಹತ್ ಕಾದಂಬರಿಗಳು ಕನ್ನಡಿಗರ ಮನೆಮಾತಾಗಿವೆ. ಬರೀ ದೊಡ್ಡವರಿಗಷ್ಟೇ ಅಲ್ಲ, ಜಲಗಾರ, ಬೆರಳ್ಗೆ ಕೊರಳ್ನಂತಹ ಅದ್ಭುತ ನಾಟಕಗಳ ಜೊತೆಗೆ ಬೊಮ್ಮನಹಳ್ಳಿಯ ಕಿಂದರಿ ಜೋಗಿಯಂತಹ ಮಕ್ಕಳ ಸಾಹಿತ್ಯದ ಮೂಲಕ ಎಲ್ಲರ ಮನಸ್ಸನ್ನ ತಲುಪಿದ್ದಾರೆ. ಆದ್ರೆ ಇವೆಲ್ಲದರ ಕಳಶಪ್ರಾಯವಾಗಿ ಒಂದು ಮೇರುಕೃತಿಯಾಗಿ ನಿಲ್ಲೋದು ಅಂದ್ರೆ ಅವರ ಶ್ರೀರಾಮಾಯಣ ದರ್ಶನಂ ಮಹಾಕಾವ್ಯ. ಹೊಸಗನ್ನಡ ಸಾಹಿತ್ಯದಲ್ಲಿ ಇದೊಂದು ಐತಿಹಾಸಿಕ ಮೈಲಿಗಲ್ಲೇ ಸರಿ. ನಮ್ಮ ಭಾರತೀಯ ಪುರಾಣವನ್ನ ತಮ್ಮದೇ ಆದ ವಿಶಿಷ್ಟ ದೃಷ್ಟಿಕೋನದಲ್ಲಿ ಕಟ್ಟಿಕೊಟ್ಟ ಈ ಬೃಹತ್ ಕಾವ್ಯಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಒಲಿದು ಬಂದಿದೆ. ಇದು ಕುವೆಂಪು ಅವರ ಸಾಹಿತ್ಯದ ತಪಸ್ಸಿಗೆ ಸಿಕ್ಕ ಅತಿ ದೊಡ್ಡ ಫಲ ಅಂತಾನೆ ಹೇಳ್ಬೋದು. ಇಂಥ ಅಸಾಧಾರಣ ಸಾಹಿತ್ಯ ಸೇವೆಗೆ ಒಲಿದು ಬಂದ ಪ್ರಶಸ್ತಿಗಳಿಗೇನು ಕಮ್ಮಿಯಿಲ್ಲ. 1957ರಲ್ಲೇ ಇವರಿಗೆ ರಾಷ್ಟ್ರಕವಿ ಬಿರುದು ಸಿಕ್ತು. ಆಮೇಲೆ 1968ರಲ್ಲಿ ಪ್ರತಿಷ್ಠಿತ ಭಾರತೀಯ ಜ್ಞಾನಪೀಠ ಪ್ರಶಸ್ತಿ, 1988ರಲ್ಲಿ ಪಂಪ ಪ್ರಶಸ್ತಿ, 1991ರಲ್ಲಿ ಭಾರತ ಸರ್ಕಾರದ ಪದ್ಮವಿಭೂಷಣ ಹಾಗೂ 1992ರಲ್ಲಿ ಕರ್ನಾಟಕ ರತ್ನ. ಹೀಗೆ ಎಲ್ಲವೂ ಅವರ ಮುಡಿಗೇರಿವೆ. ಅವರು ನಿಜಕ್ಕೂ ನಮ್ಮ ನಾಡಿನ ಅಪ್ಪಟ ಹೆಮ್ಮೆ. ಕೊನೆಯದಾಗಿ ಈ ಕಾವ್ಯದ ಪಯಣವನ್ನ ಮುಗಿಸೋ ಮುಂಚೆ ಒಂದು ಪ್ರಶ್ನೆ ನಮ್ಮೆಲ್ಲರ ಮನಸ್ಸಿನಲ್ಲಿ ಮೂಡೋದು ಸಹಜ. ಈ ಆಧುನಿಕತೆಯ ಭರಾಟದಲ್ಲಿ ಸಿಮೆಂಟ್ ಕಾಡುಗಳ ಮಧ್ಯೆ ನಾವೆಲ್ಲರೂ ಪ್ರಕೃತಿಯಿಂದ ದೂರ ಆಗ್ತಾ ಇದ್ದೀವಿ ಅಲ್ವಾ? ಹಾಗಾದ್ರೆ ಕುವೆಂಪು ಅವರ ತರಹ ನಮ್ಮ ಆತ್ಮನು ಪ್ರಕೃತಿಯ ಜೊತೆ ಬೆರೆತು ಹಸಿರಾಗೋಕೆ ಸಾಧ್ಯನಾ? ನಾವು ಆ ಪ್ರಕೃತಿ ತನ್ಮಯತೆಯನ್ನ ಅನುಭವಿಸಬಹುದಾ? ಕುವೆಂಪು ಅವರ ಸಾಹಿತ್ಯವನ್ನ ಮತ್ತೊಮ್ಮೆ ಓದುವ, ಪ್ರಕೃತಿಯನ್ನ ಮನಸಾರೆ ಪ್ರೀತಿಸುವ ಆಶಯದೊಂದಿಗೆ ಈ ವಿವರಣೆಯನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇನೆ. ನಮಸ್ಕಾರ.